ಸುಪ್ರಭಾತಂ. ಸುಭಾಷಿತ ಅರ್ಥನಾಶಂ ಮನಸ್ತಾಪಂ ಗೃಹೇ ದುಶ್ಚರಿತಾನಿ ಚ ವಂಚನಂಚಾಪಮಾನಂಚ ಮತಿಮಾನ್ ನ ಪ್ರಕಾಶಯೇತ್. ಅರ್ಥನಾಶಂ, ನಮ್ಮಲ್ಲಿರ್ತಕ್ಕಂತಹ ಚಿನ್ನ, ಬಂಗಾರ, ಬೆಳ್ಳಿ, ಹಣ ಯಾವುದಾದ್ರೂ ಯಾರು ಕದ್ಕೊಂಡು ಹೋಗ್ಬಿಟ್ರು, ಕಳ್ಳತನ ಆಗೋಯ್ತು, ಅಥವಾ ಹೇಗೋ ಅದನ್ನು ನಾವು ಕಳೆದುಕೊಂಡು ಬಿಟ್ಟಿದ್ದೀವಿ ಅಂತಂದಾಗ ಅದನ್ನು ನಾವು ಯಾರಿಗೂ ಹೇಳ್ಕೊಳ್ಬಾರ್ದು. ಹಾಗೆಯೇ ಮನಸ್ತಾಪಂ, ನಮ್ಮ ಸ್ನೇಹಿತರ ಜೊತೆಗೆ ಅಥವಾ ನಮಗೆ ಗೊತ್ತಿದ್ದವರ ಜೊತೆಗೆ ಅಥವಾ ಇನ್ನಾರ ಜೊತೆಗೋ ಒಂದು ರೀತಿಯಾಗಿರ್ತಕ್ಕಂತಹ ಕ್ಲಾಶ್ ಆಯಿತು, ಮನಸ್ತಾಪ ಆಯಿತು ಅಂದಾಗ ಅದನ್ನೂ ಕೂಡ ನಾವು ಯಾರ ಜೊತೆಗೂ ಹೇಳ್ಕೊಳ್ಬಾರ್ದು. ಗೃಹೇ ದುಶ್ಚರಿತಾನಿ ಚ, ಅದರ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿಯ ಜೊತೆಗೋ ಅಥವಾ ಮಕ್ಕಳ ಜೊತೆಗೋ ಅಪ್ಪ ಅಮ್ಮನ ಜೊತೆಗೋ ಯಾವುದಾದ್ರೂ ಒಂದು ಅಹಿತಕರ ಘಟನೆ ಆಯಿತು, ಜಗಳ ಆಯಿತು, ಅದನ್ನು ಕೂಡ ನಾವು ಯಾರಿಗೂ ಹೇಳ್ಕೊಳ್ಬಾರ್ದು. ವಂಚನಂ, ಅದರ ಜೊತೆಯಲ್ಲಿ ನಮಗೆ ಯಾರು ವಂಚನೆ ಮಾಡಿಬಿಟ್ರು, ಚೀಟ್ ಮಾಡಿಬಿಟ್ರು, ಅದನ್ನು ನಾವೆಲ್ಲೂ ಹೇಳ್ಕೊಳ್ಬಾರ್ದು. ಅಪಮಾನಂಚ, ಕಟ್ಟ ಕಡೆಯದಾಗಿ ನಮಗೆ ಯಾರಾದರೂ ಅಪಮಾನ ಮಾಡಿದರೆ, ಅಪಮಾನಿಸಿದರೆ, ನಮ್ಮನ್ನು ತುಂಬ ಲೋ ಲೆವೆಲಲ್ಲಿ ನೋಡಿದರೆ ಅಂಥ ವಿಚಾರಗಳನ್ನು ಕೂಡ ನಾವು ಯಾರ ಜೊತೆಗೂ ಕೂಡ ಹೇಳ್ಕೊಳ್ಬಾರ್ದು. ಆವಾಗ ಮಾತ್ರ ಮತಿಮಾನ್ ನ ಪ್ರಕಾಶಯೇತ್. ಇದನ್ನು ಬುದ್ಧಿವಂತನಾದವನು ಈ 5 ವಿಚಾರಗಳನ್ನು ಯಾರೊಂದಿಗೂ ಹೇಳ್ಕೊಳ್ಳೋದಿಲ್ಲ. ನಾವು ಕೂಡ ಹಾಗೇ ಇದ್ರೇ ಅದು ನಮಗೂ ನಮ್ಮ ಜೀವನಕ್ಕೂ ಒಳ್ಳೆಯದಾಗುವಂಥದ್ದು. ಧನ್ಯವಾದ.